ನಾನು ಕಷ್ಟಪಟ್ಟು ಅಡುಗೆ ಕಲ್ತಿದ್ದೀನಿ. ನನ್ನ ಪಾಕ ಪ್ರಾವೀಣ್ಯತೆನ ನೀವು ನೋಡಿ ಕಣ್ ತುಂಬಿಸ್ಕೋಬೇಕು ತಾನೇ. ಸೊ ನೀವಿಬ್ರು ಇಲ್ಲೇ ಇರಬೇಕು. ಇದು ಈ ಲೀಲನ್ ಆರ್ಡರ್. ವೆರಿ ಗುಡ್. ಸೊ ನಾವು ಅಡುಗೆ ಮಾಡುವಾಗ ನಮ್ಮ ಕೈಯಿಂದ ಪಾತ್ರೆ ಬೀಳೋದು ಸಹಜ. ಅದು ಗ್ಲಾಸ್ ಪಾತ್ರೆ ಆದರೆ ಒಡೆದೇ ಹೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಸ್ಟೀಲ್ ಪಾತ್ರೆ ಉಪಯೋಗಿಸ್ಕೋಬೇಕು. ಏನು? ಸ್ಟೀಲ್ ಪಾತ್ರೆನೇ ಉಪಯೋಗಿಸ್ಬೇಕು. ಕಾಲು 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 ನನ್ನ ಕಾಲು. ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಗ್ಲಾಸ್ ಪಾತ್ರೆ ಔಟು, ಸ್ಟೀಲ್ ಪಾತ್ರೆ ಇನ್ನು. ಓಕೆನಾ ಮೈ ಡಿಯರ್ ಸರಸ್? ಕರ್ಮ, ಯಾವ್ದಿನ್ನೋ ಯಾವ್ದು ಔಟೋ. ನನ್ನ ಕಾಲು ಔಟ್ ಆಗೋಯ್ತು ಅಮ್ಮ. ಅಯ್ಯೋಯ್ಯೋ, ವೆರಿ ಸಾರಿ ಸರು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದ್ಸಲ ಈ ಥರ ಆಗ್ಬಿಡುತ್ತೆ. ನಾನೀಗ ಕುಕಿಂಗ್ ಕ್ಲಾಸ್ ಶುರು ಮಾಡ್ತೀನಿ. ಮೊದಲನೇದಾಗಿ ರಸಮ್ ಮಾಡೋದಕ್ಕೆ ಏನೇನು ಬೇಕು? ನನಗೆ ಗೊತ್ತು ಅತ್ತೆ. ಪರಿಶುದ್ಧವಾದ ಮನಸ್ಸಿರ್ಬೇಕು. ಇದನ್ನ ಈಜೆ ಹೇಳ್ಕೊಟ್ಟಿರ್ತಾರೆ. ನಿನ್ ತಲೆ, ಅದೊಂದಿದ್ರೆ ಅಡುಗೆ ಆಗ್ಬಿಡುತ್ತಾ? ಮೊದಲನೇದಾಗಿ ರಸಮ್ ಪೌಡರ್ ಬೇಕು. ರಸಮ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ರಸಮ್ ಪೌಡರ್, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಸಾಸಿವೆ ಕಾಳು ಮರ್ತ್ಬಿಟ್ರಲ್ಲ ಅತ್ತೆ. ಹೆಲೋ, ಏಜೆ ಹತ್ರ ಅಡುಗೆ ಕಲ್ತೋಳ್ ನಾನಾ ನೀನಾ? ನಂಗೆಲ್ಲ ಗೊತ್ತು, ಸುಮ್ಮನೆ ಇರೋ. ಲಕ್ಷ್ಮಿ ಸರು, ಅತ್ತೆ, ಕೈ ಚಾಚಿ. ಇದ್ಯಾಕೆ? ತಿಂದು ಉಪ್ಪು ಹೇಗಿದೆ ಹೇಳಿ. ಉಪ್ಪು ಉಪ್ಪು ಥರನೇ ಇರುತ್ತೆ, ಇನ್ನು ಹೇಗಿರುತ್ತೆ? ನೋ 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 ನೋ, ಈಗ ನಾನು ಯಾರನ್ನೂ ನಂಬಲ್ಲ. ಮಾರ್ಕೆಟಲ್ಲಿ ಎಲ್ಲ ಡೂಪ್ಲಿಕೇಟ್ ಮಾಡ್ತಾರೆ. ಅದಕ್ಕೆ ನೀವಿಬ್ರು ರುಚಿ ನೋಡಿ ಹೇಳಿ. ಅಯ್ಯೋ ಅತ್ತೆ, ಉಪ್ಪನ್ನ ಯಾರಾದ್ರೂ ಡೂಪ್ಲಿಕೇಟ್ ಮಾಡ್ತಾರಾ? ಟೇಸ್ಟ್ ಮಾಡೋದೇನು ಬೇಡ, ಕರೆಕ್ಟಾಗೇ ಇರುತ್ತೆ. ಏಯ್, ಏಜ್ ಹತ್ರ ಅಡುಗೆ ಹೇಳಿಸ್ಕೊಂಡಿರೋದು ನೀವಾ ನಾನಾ? ನೀವೇ. ಮತ್ತೆ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದೀನಿ, ಸುಮ್ಮನೆ ತಿಂದು ನೋಡಿ. ಉಪ್ಪು. ಅಂದ್ರೆ ಈ ಉಪ್ಪು ಒರಿಜಿನಲ್. ಈಗ ಶುರು ಮಾಡೋಣ. ಈಗ ಖಾರದ ಪುಡಿ. ಖಾರದ ಪುಡಿ ತಿನ್ಬೇಕು. ನಾನು ಏಜೆ ಥರನೇ ಬ್ರಿಲಿಯಂಟು. ಸ್ಮೆಲ್ ಅಲ್ಲೇ ಕಂಡುಹಿಡಿತೀನಿ ಖಾರದ ಪುಡಿನೋ ಅಲ್ವೋ ಅಂತ. ಮೊದಲು ಬಾಣಲಿ ಇಡಬೇಕು ಆಯ್ತಾ? ಆಮೇಲೆ ಟಕ 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 ಅಂತ ಗ್ಯಾಸ್ ಹಚ್ಬೇಕು. ನಾನು ಎಣ್ಣೆ ಹಾಕ್ತೀನಿ. ನಾನು ಸಾಸಿವೆ ಹಾಕು ಹಾಕು. ಆಮೇಲೆ ಖಾರದ ಪುಡಿ. ಖಾರದ ಪುಡಿ ಹಾಕಿದ್ರಲ್ಲೂ ಒಂದು ಸ್ಟೈಲ್ ಇದೆ. ನಾನು ಹಾಕ್ತೀನಿ ಕೊಡಿ. ತೆಗಿ 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 ತೆಗಿ. ಕಣ್ಣು ಕಣ್ಣು. ಅಯ್ಯೋ ಕಣ್ಣು. ಅಯ್ಯಯ್ಯೋ ಕಣ್ಣು ಕಣ್ಣು. ಮಮ್ಮಿ, ಖಾರ 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 ಸರು ಖಾರ. ಕಣ್ಣು ಕಣ್ಣು. ಖಾರದ ಪುಡಿ ಊರಿ. ಅಯ್ಯೋ ಕಣ್ಣು. ಅಯ್ಯೋಯ್ಯೋ, ಏನಾಯ್ತು ಏನಾಯ್ತು? ಖಾರದ ಪುಡಿ ಊರಿ ಕಣ್ಣು. ಓ ಹೌದಾ? ನಿಮ್ ಕೈಯಲ್ಲಿ ಖಾರದ ಪುಡಿ ಇದೆ. ಸಾರಿ 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 ಸರಿ ಸರಿ, ನೆಕ್ಸ್ಟ್ ಏನ್ ಮಾಡೋಣ? ಏನು ಬೇಡ, ನೀರು ನೀರು ನೀರು.
ಭಯನ ಮುಚ್ಚಿಡೋದು ಕಷ್ಟ ಅಲ್ವಾ ದೇವ್? ಏನಿಜೆ? ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಟೆನ್ಷನ್. ಯಜೆ ಅದು ನೀವೇನು ಹೇಳ್ತಿದ್ದೀರಾ? ಕೆಲವು ಸತಿ ಅರ್ಥ ಆದರೂ ಅರ್ಥ ಆಗದೇ ಇರೋರ ಥರ ನಾಟಕ ಆಡ್ತಾರೆ. ಆಗ ನಾವೇ ಅರ್ಥ ಮಾಡಿಸ್ಬೇಕಾಗತ್ತೆ. ಆ್ಯಕ್ಚುಲಿ ಪವಿತ್ರ ನಿನ್ನ ಬಟ್ಟೆ ಕಲೆಕ್ಷನ್ ಬಗ್ಗೆ, ನಿನ್ನ ಟೇಸ್ಟ್ ಬಗ್ಗೆ ತುಂಬ ಹೇಳ್ತಾ ಇರ್ತಾಳೆ. ಇನ್ಫ್ಯಾಕ್ಟ್ ನನ್ನ ಗಂಡ ಇನ್ಸ್ಪೆಕ್ಟರ್ಗಿಂತ ಮಾಡೆಲ್ ಆಗಿದ್ರೆ ಚೆನ್ನಾಗಿರೋದು ಅಂತ ಹೇಳ್ತಾಳೆ. ಆ್ಯಂಡ್ ಶಿ ಇಸ್ ರೈಟ್. ಯು ಲುಕ್ ಲೈಕ್ ಅ ಮಾಡೆಲ್. ಈ ಬಟನ್ನು ತುಂಬ ಯೂನಿಕ್ ಆಗಿದೆ ನೋಡು. ಈ ಥರ ಬಟನ್ ಇರೋ ಶರ್ಟ್ ಇದ್ದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ವಾಟ್ ಯು ಸೇ? ಹಾಯ್ ಜೆ, ಹೌದು. ನಿನ್ನ ಹತ್ರ ಕಲೆಕ್ಷನ್ ತುಂಬ ಇದೆ ಅಂದಮೇಲೆ ಈ ಥರ ಬಟನ್ ಇರೋಂಥ ಶರ್ಟ್ ನಿನ್ನ ಹತ್ರ ಇರೋ ಚಾನ್ಸಸ್ ಇರುತ್ತಲ್ವಾ? ಅದು ನನ್ನ ಹತ್ರ ಪವಿತ್ರ ಪವಿತ್ರ. ಈ ದೇವ್ನ ಎದುರಾಕೊಂಡವ್ರಿಗೆ ಏನಾಗುತ್ತೆ ಅನ್ನೋದಕ್ಕೆ ನೀನೇ ಮೊದಲನೇ ಸಾಕ್ಷಿ. ನಾಳೆ ಮಣ್ಣು ಕಾರ್ಯ 11ನೇ ದಿನಕ್ಕೆ ತಿಥಿ, ಅದೇ 12ನೇ ದಿನಕ್ಕೆ ಈ ದೇವ್ ಹತ್ರ ಫ್ರೀ ಬರ್ಡ್. ನನಗಿಷ್ಟ ಬಂದಿದ್ದು ಮಾಡ್ತೀನಿ. ಅಂದರೆ ಆ ಶರ್ಟ್ನ ಅವತ್ತು ನಾನೇ ಬಿಚ್ಚಾಕಿದ್ದೆ. ಶಟ್, ಅಂದರೆ ಅದು ಮನೇಲೇ ಇದೆ. ಮೈ ಗಾಡ್.